ಚಿತ್ರ ರೂಮಿಗೆ ಕರ್ಕೊಂಡು ಹೋಗಮ್ಮ ಇವಳನ್ನ. ಯಾವ ರೂಮ್ ಮತ್ತೆ? ಇನ್ಯಾವ ರೂಮ್ಗೆ? ಅರ್ಜುನ್ ರೂಮ್ ಪಕ್ಕ ಒಂದು ರೂಮ್ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗು. ಹಾಂ ಹೌದು, ಆ ರೂಮ್ ಖಾಲಿ ಇದೆ. ಸರ್ ಬಾ ಮಣಿ. ಅದಕ್ಕೆ ನೀವು ಯಾಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ನಾನು ಅಣ್ಣ ಫೋನ್ ಮಾಡಿ ಕೇಳಿದ್ವಿ, ಸುತ್ತಮುತ್ತ ತುಂಬ ಕಲ್ಯಾಣ ಮಂಟಪ ಖಾಲಿ ಇದ್ದಾವೆ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ನೋಡು ಹೇಮಾ, ಇನ್ನೊಂದು 4-5 ದಿನದಲ್ಲಿ ಈ ಮದುವೆ ಕಾರ್ಯ ಮುಗಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಇರೋ ಕಳೆಯುತ್ತೆ. ಆದಷ್ಟು ಸಮಯ ನೋಡಿ ಮಣಿ ಹತ್ರ ಮಾತಾಡಿ ಅವಳನ್ನ ಮದುವೆಗೆ ಒಪ್ಸು. ಈ ಕೆಲಸಗಳೆಲ್ಲ ಆದಷ್ಟು ಬೇಗನೆ ಆಗಬೇಕು. ಏನ್ ನೀವಿಬ್ರು ಹೀಗೆ ಮಾತಾಡ್ತಾ ಇದ್ದೀರಲ್ಲ? ಅಲ್ಲ, ಮದ್ವೆ ಅಂದ್ರೆ ಏನು, ಮಕ್ಕಳಾಟನಾ ಅಥವಾ ಇದೇನು ಗೊಂಬೆಗಳ ಮದ್ವೆನಾ? ಪಾಪ ಹುಡುಗಿ ಈಗ ತಾನೇ ಮನೆಗೆ ಬಂದಿದ್ದಾಳೆ. ಅವಳು ಈ ಮನೆ ಪರಿಸರಕ್ಕೆ ಹೊಂದ್ಕೋಬೇಕಲ್ವಾ? ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗೇ ಆಗತ್ತೆ. ನಾವ್ ಈ ತರ ಮಾಡಿದ್ರೆ ನಾವೆಲ್ಲೋ ಅವಳನ್ನ ಇದಕ್ಕೋಸ್ಕರನೇ ಮನೆಗೆ ಕರ್ಕೊಂಡ್ ಬಂದಿದ್ದೀವಿ ಅಂತ ಅವಳಿಗೆ ಅನ್ಸ್ಬಾರ್ದಲ್ವಾ? ಮಣಿಗಿಂತ ಅರ್ಜುನ್ನ ಈ ಮದ್ವೆಗೆ ಒಪ್ಪಿಸ್ಬೇಕು. ಅರ್ಜುನ್ ಹೇಗಂತ ನಿಮಗೆ ಗೊತ್ತಲ್ಲ, ಏಕಾಏಕಿ ಮದ್ವೆಗೆ ಒಪ್ಕೊಳ್ಳೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಒಂದು ಹೆಣ್ಣು ಒಂದು ಗಂಡಿನ ಕೈ ಹಿಡಿಬೇಕು ಅಂದರೆ ಅದಕ್ಕೆ ಅಂತ ಒಂದು ಶುಭ ಮುಹೂರ್ತ, ಶುಭ ಘಳಿಗೆ ಅಂತ ಇರುತ್ತೆ. ಅದೆಲ್ಲ ಕೂಡಿ ಬರಬೇಕು. ಅಲ್ಲಿವರೆಗೂ ನಾವು ಕಾಯಲೇಬೇಕು. ಸರಿ, ನೀನು ಹೇಳೋದು ಸರಿಯಾಗಿದೆ ಅಂತ ಕಾಯೋಣ. ಮನೆ ನಿಮ್ಗೆ ಇಷ್ಟ ಆಯ್ತಾ? ಮನೆಗಿಂತ ಮನೇಲಿರೋರು ತುಂಬ ಇಷ್ಟ ಆದರು. ಹೌದಾ? ಯಾರು ಇಷ್ಟ ಆದರು? ಇಂತಿಂಥವ್ರು ಅಂತ ಹೇಳೋಕ್ಕಾಗತ್ತಾ? ಹಾಗಾದರೆ ಮನೇಲಿರೋರು ಎಲ್ಲರೂ ನಿನಗಿಷ್ಟ ಆದರು ಅಂತ ಆಯಿತು. ಹಾಂ, ಎಲ್ಲರೂ ಇಷ್ಟ ಆದರು. ಅದರಲ್ಲೂ ಒಬ್ಬರು ಮಾತ್ರ ತುಂಬ ಇಷ್ಟ ಆದರು. ಹೌದಾ? ಯಾರದು? ಎಲ್ಲ ಈಗಲೇ ತಿಳ್ಕೊಂಬಿಟ್ರೆ ಸ್ವಾರಸ್ಯ ಏನಿರುತ್ತೆ ಚಿತ್ರಕ್ಕ? ನಿಧಾನವಾಗಿ ತಿಳ್ಕೊಂಡ್ರೆ ತಾನೇ ಆ ಸಂತೋಷನ ಅನುಭವಿಸೋಕ್ಕಾಗೋದು. ನಿನ್ನ ರೂಪ ಎಷ್ಟು ಚೆನ್ನಾಗಿದೆಯೋ, ನೀನು ಆಡೋ ಮಾತು ಕೂಡ ಅಷ್ಟೇ ಚೆನ್ನಾಗಿದೆ. ಅಂದಹಾಗೆ ನಮ್ಮ ಯಜಮಾನ್ರಿದ್ದಾರಲ್ಲ, ಅವ್ರಿಗೆ ಒಬ್ಬ ತಮ್ಮ ಇದ್ದಾನೆ. ಅವನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಗೊತ್ತಾ? ನೀನೇನಾದರೂ ಅವನು ನೋಡಿದ್ರೆ ಫುಲ್ ಫಿದಾ ಆಗೋಗ್ತೀಯ. ಇನ್ನೊಂದು ವಿಷಯ ಗೊತ್ತಾ? ಅವನಿಗಿನ್ನೂ ಮದುವೆ ಆಗಿಲ್ಲ. ಅಯ್ಯೋ ಅರ್ಜುನ್ ಬಗ್ಗೆ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಅವನ್ನ ಪಡ್ಕೊಳ್ಳೋಕೆ ಹೇಗೆ ಚಡ್ಪಡಿಸ್ತಾ ಹಾತೊಳ್ತಾ ಇದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಅರೆ, ಯಾರಿದು ಇಷ್ಟೊಂದು ಸುಂದರವಾಗಿದ್ದಾರೆ? ಬಳಕೋ ಬಳ್ಳಿ ಥರ, ಜಿಗಿಯೋ ಜಿಂಕೆ ಥರ, ಹಾವಿನ ಥರ ಸರಸರ ಅಂತ ಸಮುದ್ರ ಸೇರೋ ನದಿ ಥರ. ಅರ್ಜುನ್, ಹೇ ಅರ್ಜುನ್, ಯಾವ ಲೋಕದಲ್ಲಿ ಮುಳುಗಿದ್ಯಾ? ಅದಕ್ಕೆ ಯಾವ ಲೋಕದಲ್ಲಿರಲಿ, ಇದೇ ಲೋಕದಲ್ಲಿದ್ದೀನಿ. ಅದಕ್ಕೆ ಅವ್ರು ಯಾರು? ಏನಪ್ಪ, ಯಾವತ್ತು ಯಾರ ಬಗ್ಗೆನೂ ಇಲ್ದಿರ ಕುತೂಹಲ ಏನಿವತ್ತು? ಹಾಗೇನಿಲ್ಲ ಅದಕ್ಕೆ. ಅವ್ರು ಯಾರು ಅಂತ ಹೇಳಿ ಅದಕ್ಕೆ.
ಅವಳು ನನ್ನ ಫ್ರೆಂಡು. ಇನ್ನೊಂದು ಸ್ವಲ್ಪ ದಿನ ಇದೇ ಮನೇಲಿ ಇರ್ತಾಳೆ. ನಿಮ್ಮ ಫ್ರೆಂಡ್ ಏನೋ ಸರಿ, ನಮ್ಮನೇಲಿ ಯಾಕಿರ್ತಾರೆ? ಯಾಕೆ ಏನು ಅನ್ನೋದು ಎಲ್ಲ ನಿಧಾನವಾಗಿ ನಿನಗೆ ಅರ್ಥ ಆಗುತ್ತೆ ಬಿಡು. ಅಚ್ಚರಿ ಅದಕ್ಕೆ ಅವ್ರ ಹೆಸರು? ಅದೆಲ್ಲ ನಿನಗೆ ಯಾಕಪ್ಪ ಅರ್ಜುನ್? ಆ ಮಹಾಭಾರತದ ಅರ್ಜುನ್ಗೆ ದ್ರೌಪದಿ, ಚಿತ್ರಾಂಗದೆ, ಸುಭದ್ರೆ ಹೆಂಡ್ತಿರೋ ಹಾಗೆ ಈ ಅರ್ಜುನ್ಗೂ ಇರಬೇಕು ಅನ್ನೋ ಆಸೆನಾ? ಅದಕ್ಕೆ ಸುಮ್ಮನೆ ರೀ. ಮಹಾಭಾರತದ ಅರ್ಜುನನಿಗೆ ಎಷ್ಟು ಜನ ಹೆಂಡತಿರಿದ್ರು, ಈ ಅರ್ಜುನ್ಗೆ ಇನ್ಮೇಲಿಂದ ನಾನೊಬ್ಳೆ. ಇದನ್ನ ನಾಗಿನಿ ಅಮೃತಳಿಂದಲೂ ತಪ್ಸೋದಕ್ಕೆ ಸಾಧ್ಯ ಇಲ್ಲ. ಅರ್ಜುನ್, ನಾನ್ ಯಾರು ಅನ್ನೋದು ನಿನಗೆ ಗೊತ್ತು, ನೀನ್ ಯಾರು ಅನ್ನೋದು ನನಗೆ ಗೊತ್ತು. ಹಾಗಂತ ಇದ್ದಕ್ಕಿದ್ದ ಹಾಗೆ ನಾನ್ ಮುಂದೆ ಬಂದ್ರೆ ಆಸಕ್ತಿ ಏನಿರುತ್ತೆ? ಕದ್ದು ಹಣ್ಣನ್ನ ತಿಂದ್ರೆ ರುಚಿ ಜಾಸ್ತಿ, ಕಾದ ಹೆಣ್ಣು ಸವಿ ಜಾಸ್ತಿ. ಅರ್ಜುನ್, ನಾನು ನಿನ್ನ ಪಾಲಿಗೆ ಸವಿನೂ ಆಗ್ಬೇಕು, ನಿಧಿನೂ ಆಗ್ಬೇಕು. ಆಗ್ತೀನಿ. ನಾನು ನಿನ್ನಲ್ಲಿ ಅಲ್ಲ ನೀನೇ ನನ್ನಲ್ಲಿ ಮುಳುಗೋಗ್ಬೇಕು. ಹಾಗೆ ಮಾಡ್ತೀನಿ. ಯಾರೇ ನನ್ನ ಜೀವನದಿಂದ ದೂರ ಹೋದ್ರು, ನನ್ನ ಅರ್ಜುನ್ ಅವರು ನನ್ನ ಪಾಲಿಗಿರ್ತಾರೆ ಅಂತ ಆಸೆಯನ್ನು ಆಕಾಶದಲ್ಲಿ ನೂರಾರು ಕನಸುಗಳನ್ನ ಕಂಡಿದೆ. ಆದರೆ ಆ ಕನಸುಗಳು ಕನಸಾಗಿ ಉಳಿದೋಗುತ್ತೆ ಅಂತ ಭಯ ಆಗ್ತಿದೆ. ಅಲ್ಲ, ಶಾಸ್ತ್ರಿಗಳು ಮತ್ತೆ ನಮ್ಮತ್ತೆ ಇಬ್ಬರು ನನ್ನ ಹಿತೈಷಿಗಳಾಗಿದ್ರು. ಆದರೆ ಅವರೇ ನನ್ನ ಅರ್ಜುನ್ ಅವ್ರಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ನೋಡ್ತಾ ಇದ್ದಾರಲ್ಲ. ಯಾವುದು ಸತ್ಯ, ಯಾವುದು ನಿತ್ಯ, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಕಾಯೋ ದೇವ್ರೆ ಕೊಲ್ಲೋದಕ್ಕೆ ಅಂತ ನಿಂತಾಗ ಕಾಪಾಡು ಅಂತ ಯಾರನ್ನು ಕೇಳ್ಕೋಬೇಕು? ಅರಮನೆಯ ಅರಗಿಲಿಯ ಅಂತರಾಳದಲ್ಲಿ ಶೋಕ, ಕಂಪಿನ ಇಂಪಿನ ಕೋಗಿಲೆಯ ಕೊರಳಿನಲ್ಲಿ ಮೂಕ, ಕೊರಗಿನ ಕೊಳಲು, ಮೂಕ ಮನಸ್ಸಿನ ಅಳಲು. ಮೂಕವಾದರೂ ಶೋಕವಾದರೂ ನಾಕದ ದರ್ಶನವಿಲ್ಲ. ನಾಕ ನರಕದ ಮೂಲ ನಾರಾಯಣನ ಪಾದ. ಕಣ್ಣೀರನ್ನ ಕಣ್ಣಿಂದ ದೂರ ಮಾಡಿಕೊಂಡ್ರು ಮನಸ್ಸಿನಿಂದ ದೂರ ಮಾಡ್ಕೊಳಕ್ಕಾಗೋದಿಲ್ಲ ಅಮೃತ. ಕಮರಿದರು ಕರಗಿದರು ಕಣ್ಣಿಗಲ್ಲ, ಕಣ್ಣೀರಿಗೂ ಅಲ್ಲ. ಮನಸ್ಸಿನ ಮೂಕತನಕ್ಕೆ, ಕನಸಿನ ಶೋಕಕ್ಕೆ ಅನ್ನೋದು ನನಗೂ ಗೊತ್ತು. ಏನಾಯ್ತು ಹೇಳು ಅಮೃತ? ನಮ್ಮ ಅತ್ತೆ ಮನೆಯವರು ನಮ್ಮ ಯಜಮಾನ್ರಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ನಿಂತಿದ್ದಾರೆ. ನಿಮ್ಮ ಅತ್ತೆ ಮನೆಯವರು ತಾನೇ? ನಿನ್ನ ಗಂಡ ಇದಕ್ಕೇನು ಒಪ್ಕೊಂಡಿಲ್ವಲ್ಲ? ಅದ್ಯಾವ ಮಾಯಾಜಾಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅವರು ಕೂಡ ಬೇರೆ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಸತಿ ಬದುಕಿರುವಾಗಲೇ ಇನ್ನೊಂದು ಮದುವೆಗೆ ಒಪ್ಪಿಕೊಂಡಿದ್ದಾನೆ ಅಂದರೆ ಅವನು ನಿನಗೆ ಲಾಯಕ್ಕಾದ ಗಂಡ ಅಲ್ಲ. ಸುಮ್ಮನೆ ಅವನ ಬಗ್ಗೆ ಯೋಚನೆ ಮಾಡಿ ನಿನ್ನ ನೆಮ್ಮದಿ ಶಾಂತಿಯನ್ನ ಹಾಳು ಮಾಡ್ಕೋತಾ ಇದೀಯಾ. ದೇವರು ಇಟ್ಟಾಗತ್ತೆ, ನೀನು ಧೈರ್ಯವಾಗಿರು. ಇಲ್ಲ ಅಮ್ಮ, ಅವ್ರೆಂಥವ್ರು, ಅವ್ರ ಪ್ರೀತಿ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ನನ್ನನ್ನು ಕೈ ಹಿಡಿಯೋದಕ್ಕೆ ಮುಂಚೆ ಆಗಲಿ, ನನ್ನನ್ನು ಕೈ ಹಿಡಿದ ಮೇಲಾಗಲಿ ಇನ್ನೊಂದು ಹೆಣ್ಣಿನ ಬಗ್ಗೆ ಕನಸು ಮನಸ್ಸಲ್ಲೂ ಯೋಚನೆ ಮಾಡ್ದವ್ರಲ್ಲ. ನನ್ನ ವಿಷಯದಲ್ಲಿ ಆ ಶ್ರೀರಾಮಚಂದ್ರನಿಗಿಂತ ಒಂದು ಕೈ ಮೇಲೆ. ಇದರಲ್ಲಿ ಏನೋ ಮೋಸ ಇದೆ ಅಂತ ನನಗನ್ನಿಸ್ತಾ ಇದೆ.
ನಮ್ಮ ಮನೆಗೆ ಹೊಸಬ್ರು ಯಾರೋ ಬಂದಿದಾರಲ್ಲ, ಯಾರಮ್ಮ ಅದು? ನಾನು ಆಗಲೇ ಹೇಳಿದ್ನಲ್ಲ ಅರ್ಜುನ್, ಅವಳು ನನ್ನ ಫ್ರೆಂಡು ಅಂತ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ಆಗಲೇ ಅತ್ತೆನ ವಿಚಾರಿಸೋಕ್ಕೆ ಬಂದ್ಬಿಟ್ಟೆ. ಹೌದು, ಯಾವ ಹುಡುಗಿನೂ ಕಣ್ಣೆತ್ತು ಕೂಡ ನೋಡ್ದೇರ ನೀನು ಏನಿವತ್ತು ಆ ಹುಡುಗಿ ಬಗ್ಗೆ ಅಷ್ಟೊಂದು ವಿಚಾರಿಸ್ತಾ ಇದೆಯಾ? ಏನಪ್ಪ ಸಮಾಚಾರ? ಅವಳನ್ನ ನೋಡಿ ನೀನೇನಾದರೂ ಫಿದಾ ಆಗಿದೆಯಾ? ಹಾಗೇನಿಲ್ಲ ಅದಕ್ಕೆ, ಸುಮ್ಮನೆ ರೀ ನೀವು. ಹಾಗೇನಿಲ್ಲ ಅಂತ ನೀನು ಬಾಯಿ ಮಾತಲ್ಲಿ ಹೇಳ್ತಿದ್ರು, ಅಂಥದ್ದು ಏನೋ ಇದೆ ಅಂತ ಕೆಂಪಗಾಗಿರೋ ನಿನ್ನ ಕೆನ್ನೆ ಹೇಳ್ತಿದೆ. ಅದಕ್ಕೆ ಸುಮ್ಮನೆ ಏನೇನೋ ಹೇಳ್ಬೇಡಿ ನೀವು, ಸುಮ್ಮನೆ ರೀ. ಯಾಕಪ್ಪ, ಒಳ್ಳೆ ಮದುವೆ ಗಂಡಿನ ಥರ ತುಂಬ ನಾಚ್ಕೋತಾ ಇದೆಯಾ? ಇನ್ನೂ ಇಲ್ಲೇ ನಿಂತಿದ್ರೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬಿಡ್ತೀರಾ ಅಷ್ಟೇ. ಅರ್ಜುನ್, ಒಂದು ನಿಮಿಷ ನಿಂತ್ಕೋ. ಏನಮ್ಮ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ಹೇಳಮ್ಮ? ನೋಡು ಅರ್ಜುನ್, ಬದುಕು ಅನ್ನೋದು ನಿಂತ ನೀರಾಗಿರಬಾರ್ದು, ಹರಿಯೋ ನದಿಯಾಗಿರಬೇಕು. ನಿಂತ ನೀರು ಕೊಳೆತು ನಾರಿರೋ ಉದಾಹರಣೆಗಳಿದೆ, ಆದರೆ ಹರಿಯೋ ನದಿ ಸ್ವಚ್ಛವಾಗಿರುತ್ತೆ, ಪವಿತ್ರವಾಗಿರುತ್ತೆ, ಪೂಜ್ಯ ಸ್ಥಾನದಲ್ಲಿರುತ್ತೆ. ಅದೇ ನೀರನ್ನೇ ದೇವರ ಅಭಿಷೇಕಕ್ಕೂ ಉಪಯೋಗಿಸಬಹುದು. ನಿಂತ ನೀರಾಗದೆ ಹರಿಯೋ ನದಿಯಾಗಿದ್ರೆ ಅದಕ್ಕೊಂದು ಸಾರ್ಥಕತೆ ಸಿಗತ್ತೆ. ಅಮ್ಮ, ನೀನು ಏನು ಹೇಳ್ತಾ ಇದೆಯಾ ನನಗೇನೂ ಅರ್ಥ ಆಗ್ತಾ ಇಲ್ಲ. ಅವಳು ಹೇಳ್ತಾ ಇರೋ ನದಿ ತನಗೆ ಪಾಡಿಗೆ ತಾನು ಅರಿತಾ ಇರುತ್ತೆ. ಅಕ್ಕಪಕ್ಕ ಯಾರೇ ಏನೇ ಅಂದ್ರು ಏನೇ ಬಂದರೂ ತಾನು ಮಾತ್ರ ಸಮುದ್ರ ಸೇರುತ್ತೆ. ಮನುಷ್ಯನ ಜೀವನನೂ ಹಾಗೆ ಇರಬೇಕು ಅಂತ ನಿಮ್ಮಮ್ಮ ಹೇಳ್ತಿದ್ದಾಳೆ. ಜೀವನದಲ್ಲಿ ಯಾರೋ ಬಂದರೂ ಏನೋ ಆಯಿತು ಅಂತ ಅದೇ ನೆನಪಲ್ಲಿ ನಾವು ಕೊರಗ್ತಾ ಇದ್ರೆ ಜೀವನ ಅನ್ಸ್ಕೊಳ್ಳೋದಿಲ್ಲ. ನೀವು ಏನು ಹೇಳ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ನೇರವಾಗಿ ಹೇಳಿ. ನೋಡು, ಅಮೃತ ನಿನ್ನ ಜೀವನದಿಂದ ದೂರ ಹೋಗಾಯ್ತು. ಅವಳು ಮತ್ತೆ ವಾಪಸ್ ನಿನ್ನ ಜೀವನಕ್ಕೆ ಬರ್ತಾಳೆ ಅನ್ನೋ ನಂಬಿಕೆ ಇಲ್ಲ. ನೀನು ಅವಳ ನೆನಪಲ್ಲೇ ಹೀಗೆ ಕೊರಗ್ತಾ ಇದ್ರೆ ನಾವೆಲ್ಲರೂ ನೊಂದ್ಕೋತೀವಿ ಅಷ್ಟೇ. ಮಗ ಸಂತೋಷವಾಗಿ ಖುಷಿಯಾಗಿರಬೇಕು ಅನ್ನೋದೇ ತಾನೆ ಪ್ರತಿಯೊಬ್ಬ ತಂದೆ ತಾಯಿನೂ ಬಯಸೋದು. ಅದಕ್ಕೀಗ ನಾನೇನು ಮಾಡಬೇಕು? ನೀನು ಆ ಅಮೃತನ ಮತ್ತು ಬೇರೆ ಮದುವೆ ಆಗಬೇಕು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 100 ಸಲ ಹೇಳಿದ್ದೀನಿ ನನ್ನ ಮುಂದೆ ಮದುವೆ ಪ್ರಸ್ತಾಪ ಮಾಡಬೇಡಿ ಅಂತ. ನನ್ನ ಮಾತಿಗೆ ನೀವು ಬೆಲೆನೇ ಕೊಡ್ತಿಲ್ಲ ಅಲ್ಲ. ನನ್ನ ಜೀವನದಲ್ಲಿ ಅಮೃತ ಅವ್ರನ್ನ ಬಿಟ್ಟು ಬೇರೆ ಹೆಣ್ಣು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೆಲ್ಲಿಂದ ಬರ್ತಾಳೆ ಅರ್ಜುನ್ ಅವಳು? ಆಗ್ಲೇ ಮನೆಯಿಂದ ದೂರ ಹೋಗಾಯ್ತಲ್ಲ. ದೂರ ಹೋಗಿರ್ಬೋದು, ಆದ್ರೆ ಸತ್ತಿಲ್ಲ. ಹಾಗೊಂದ್ ವೇಳೆ ಸತ್ತಿದ್ರು ನಾನು ಅವ್ರ ನೆನಪಲ್ಲೇ ಜೀವ ಬಿಡ್ತೀನಿ ಹೊರತು ನೀವು ಹೇಳ್ದಾಗೆ ಬೇರೆ ಮದುವೆ ಆಗೋದಿಲ್ಲ. ಪ್ರೀತಿ ಪ್ರೇಮ ಅನ್ನೋದು ನಿಮ್ಮ ದೃಷ್ಟಿಲಿ ಒಂದು ಬೆಲೆನೇ ಇಲ್ದಿರೋ ಭಾವ ಆಗಿರ್ಬೋದು, ಆದ್ರೆ ನನಗೆ ಅದು ಪೂಜ್ಯ ಭಾವ. ಆ ಭಾವಕ್ಕೆ ನಾನು ಯಾವತ್ತೂ ದ್ರೋಹ ಬಗೆಯೋದಿಲ್ಲ. ನನ್ನ ಅಮೃತ ಅವರು ನನ್ನ ಜೀವನಕ್ಕೆ ಮತ್ತೆ ಬಂದೇ ಬರ್ತಾರೆ. ನಾನು ಅವ್ರಿಗೋಸ್ಕರ ಕಾಯ್ತೀನಿ. ನೋಡು ಅರ್ಜುನ್, ಮನುಷ್ಯನಿಗೆ ನಂಬಿಕೆ ಇರಬೇಕು, ಆದ್ರೆ ಮೂಢನಂಬಿಕೆ ಇರಬಾರ್ದು. ಅಮೃತ ಬರೋ ಹಾಗಿದ್ರೆ ಇಷ್ಟು ದಿನ ಬೇಕಾಗಿತ್ತ? ಯಾವಾಗ್ಲೂ ಬರ್ಬೋದಿತ್ತು. ನೋಡು, ನಿನ್ಗೀಗ ಬಿಸಿ ರಕ್ತ, ಒಂಟಿಯಾಗಿರ್ತೀನಿ, ಒಂಟಿಯಾಗಿ ಬದುಕ್ತೀನಿ ಅಂತ ನಿನ್ಗೆ ಅನಿಸ್ಬೋದು ಕಣೋ. ಆದ್ರೆ ನಾಳೆ ನಿನ್ಗೆ ವಯಸ್ಸಾದ್ಮೇಲೆ ಅದೇ ಒಂಟಿತನ ನಿನ್ನ ಕಾಡುತ್ತೆ. ಆಗ ನೀನ್ ಎಷ್ಟೇ ಹತ್ರು, ಎಷ್ಟೇ ಪಶ್ಚಾತ್ತಾಪ ಪಟ್ರು ಏನು ಪ್ರಯೋಜನ ಇಲ್ಲ ಕಣೋ. ನೀವ್ ಯಾರು ಏನೇ ಹೇಳಿದ್ರು ನಾನ್ ನಿಮ್ ಮಾತನ್ನ ಒಪ್ಪೋದಿಲ್ಲ. ಮದುವೆ ಆಗೋದಿಲ್ಲ. ಅಲ್ವೋ ಅರ್ಜುನ್, ನೀನು ಆ ಹುಡುಗಿನ ಒಂದು ಸಲ ನೋಡಿ ಆಮೇಲೆ ತೀರ್ಮಾನ ತಗೋಬಹುದಲ್ವಾ? ಮದುವೆನೇ ಆಗೋದಿಲ್ಲ ಅಂದ್ಮೇಲೆ ಅವಳನ್ನ ನೋಡಿ ಏನು ಪ್ರಯೋಜನ? ಅರ್ಜುನ್, ನನ್ನ ನೋಡದೆ ಇರೋಷ್ಟು ಹಠಾನ ನಿನ್ಗೆ?
ಹಠವಾದಿ ವಿಶ್ವಾಮಿತ್ರನೇ ಹೆಣ್ಣಿಗೆ ಸೋತು ಶರಣಾದ. ಇನ್ನು ನೀನ್ ಯಾವ ಲೆಕ್ಕ? ಮಣಿಯವರೇ, ನೀವಾ? ನೋಡಿದ್ಯಾ, ನನ್ನ ಒಂದೇ ಒಂದು ನೋಟ ನಿನ್ನ ಒಳಗಡೆ ಇರೋ ಅಮೃತನ್ನ ಹೇಗೆ ಮರೆ ಮಾಡ್ಬಿಡ್ತು. ಈಗ ನಿನ್ನ ಮನಸ್ಸಲ್ಲಿರೋದು ನಾನು, ನನ್ನ ನೆನಪು ಮಾತ್ರ. ಏನ್ ಮಣಿಯವರೇ, ನಿಮ್ಮ ನೋಡಿ ಎಷ್ಟು ದಿನ ಆಯ್ತು. ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅರ್ಜುನ್, ಇಷ್ಟು ಸಾಕು ನಿನ್ನ ನಾನು ನನ್ನ ಗುಲಾಮನಾಗಿ ಮಾಡ್ಕೊಳ್ಳೋದಕ್ಕೆ. ಅರ್ಜುನ್, ಇದೇನ್ ಮಾಡ್ತಿದ್ದೀರಾ? ಎಲ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನಪ್ಪ ಅರ್ಜುನ್, ಅಮೃತನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಲ್ಪನೆನೂ ಮಾಡ್ಕೊಳ್ಳಲ್ಲ ಅಂತಿದ್ದೆ. ಇವಾಗ ನೋಡಿದ್ರೆ ಮಣಿಯವ್ರನ್ನ ನೋಡಿದ ತಕ್ಷಣ ಓಡ್ ಬಂದು ತಬ್ಕೊಂತ ಇದೆಯಾ ಅಂದ್ರೆ ಏನಪ್ಪ ಇದ್ರ ಅರ್ಥ? ನೀನು ಇದಕ್ಕೆಲ್ಲ ಬೇರೆ ಏನೋ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಮಣಿಯವ್ರು ನನಗೆ ಮೊದಲೇ ಗೊತ್ತಿತ್ತು. ಮೊದಲೇ ಗೊತ್ತಾ? ಎಲ್ಲಿ? ನಾನು ಅಮೃತ ಅವ್ರಿಗೆ ಕಣ್ಣಿಗೆ ಔಷಧಿ ತರೋದಕ್ಕೆ ಪುಷ್ಪಗಿರಿಗೆ ಹೋಗಿದ್ನಲ್ಲ, ಅಲ್ಲಿ ಮಣಿಯವ್ರ ಪರಿಚಯ ಆಯಿತು. ಅವ್ರ ಮನೇಲೆ 2 ದಿನ ಇದ್ದು ನಾನು ಔಷಧಿ ತೊಗೊಂಡು ಬಂದಿದ್ದು. ಅದಕ್ಕೆ ಆ ಸಲಿಗೆಯಿಂದ ತಪ್ಕೊಂಡೆ ಅಷ್ಟೇ. ನೀನು ಸುಮ್ಮನೆ ಅದಕ್ಕೆ ಏನೇನೋ ಅನ್ಕೋಬೇಡ. ನಿಂಗೆ ಮೊದಲೇ ಅವಳು ಗೊತ್ತು ಅನ್ನೋ ನೆಪ ಹೇಳಿ ಅಮ್ಮ ಅಜ್ಜಿ ಮುಂದೆನೇ ತಪ್ಕೊಳ್ಳೋಷ್ಟು ಮುಂದುವರೆದಿದ್ಯಾ ಅಂದರೆ ಉಚ್ತೋ ಹೇ. ಅಂಥದ್ದು ಏನೂ ಇಲ್ಲ ಅಂತ ಆವಾಗಲಿಂದ ಹೇಳ್ತಾನೆ ಇದ್ದೀನಿ, ನೀನು ಕೇಳ್ತಾನೆ ಇಲ್ವಲ್ಲ. ಮಣಿ, ಅವನು ಹಾಗೆ ಬಂದು ತಪ್ಕೊಂಡ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಇತ್ತೀಚೆಗೆ ಅವನ ಮನಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಅವನು ತುಂಬ ಒಳ್ಳೆ ಹುಡುಗನೇ. ಪರವಾಗಿಲ್ಲ ಬಿಡಿ. ಅರ್ಜುನ್, ಈಗ ಕದ್ದು ಮುಚ್ಚಿ ಬಂದು ತಪ್ಕೊಳ್ತಾ ಇದ್ಯಾ. ಎಲ್ಲರ ಮುಂದೇನು ಹೆಂಡತಿ ಅನ್ನೋ ಪ್ರೀತಿಯಿಂದ, ಅಭಿಮಾನದಿಂದ, ಅನುರಾಗದಿಂದ, ಹಕ್ಕಿನಿಂದ ತಪ್ಕೊಳ್ತ್ಯಾ. ಆ ಕಾಲ ದೂರ ಇಲ್ಲ, ಬಹಳ ಹತ್ತಿರದಲ್ಲೇ ಇದೆ. ಅರ್ಜುನ್ ಅವರು ನನ್ನಿಂದ ದಿನ ದಿನಕ್ಕೆ ದೂರ ಆಗ್ತಾನೆ ಹೋಗ್ತಾ ಇದ್ದಾರೆ. ಆದರೆ ಅದನ್ನ ತಡೆಯೋದು ಹೇಗೆ, ಅವರನ್ನ ಮತ್ತೆ ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಮೃತ, ನಿನ್ನ ಸ್ಥಿತಿನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ನಿನ್ನಿಂದ ನನಗಾಗಿರೋ ಉಪಕಾರನ ಈ ಜನ್ಮದಲ್ಲ,
ಮುಂದಿನ ಯಾವ ಜನ್ಮದಲ್ಲೂ ತೀರ್ಸೋದಕ್ಕಾಗೋದಿಲ್ಲ. ಉಪಕಾರದ ಉಪ್ಪಿನ ಮೂಟೆನೇ ನಮ್ಮ ಮೇಲೆ ಹೊರಿಸಿರೋ ನಿನ್ನ ಕಷ್ಟಕ್ಕೆ ಸಹಾಯ ಮಾಡೋಕ್ಕಾಗ್ತಿಲ್ಲ ಅನ್ನೋವರೆಗೂ ನನ್ನನ್ನು ಕಾಡ್ತಿದೆ ಅಮೃತ.